ಓಯ್ ಅಮ್ಮ 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 ಎಂತಾಯ್ತು ಮರತಿ? ಎಂತ ಎಂತ? ಓಯ್ ಅಮ್ಮ, ನಮ್ಮನೇಲಿ ಒಬ್ಬ ಇದ್ದಲ್ವಾ ಚಿಕ್ಕ, ಅವನು ಪಾಸಿಂದ ಬಿದ್ದು ಬಿಟ್ಟನೆ ಅಮ್ಮ. ಅಮ್ಮ ಎಂತ ಮಾಡುವುದೇ, ಎಂತ ಮಾಡುವುದು? ಅಯ್ಯೋ ಎಂತ ಕೆಲಸ ಮಾಡ್ದೆ ಮಾರೈತಿ? ಅಯ್ಯೋ ಎಂತ ಮಾಡುವುದೀಗ? ಮಂಡೆ ಬಿಸಿ ಮಾಡಲ್ಲ. ಓಯ್ ಅಮ್ಮ, ಮುಂದೆ ಹೋಗಬೇಡ ಅಂದ್ರು ಅವನೇ ಹೋಗಿದ್ದಾನೆ. ನಾನು ಎಂತ ಮಾಡ್ಲಿ ಅಮ್ಮ? ಅಮ್ಮ ಎಂತ ಮಾಡುವುದೇ, ಪಾಪನೇ ಚಿಕ್ಕ. ಓಯ್ ಸುರೇಶ, ಬಾಯ್ಲಿ ಮರಯ್ಯ, ಬಾಯ್. ಎಂತಮ್ಮ, ಎಂತ ಲಚ್ಚೆ, ಯಾಕೆ ಅಳುತ್ತಿರೋದು? ಓಯ್ ಅಣ್ಣ, ಎಂತಾಯ್ತು, ಯಾಕೆ ಅಳುತ್ತಿರೋದು? ಓಯ್ ಅಣ್ಣ, ಪಾಸ್ ನೋಡ್ಲಿ ಅಂತ ಚಿಕ್ಕನ ಕದ್ಕೊಂಡು ಹೋದ ನಾನು. ಅವ ಪಾಸಿಂದ ಬಿದ್ದು ಬಿಟ್ಟ ಅಣ್ಣ. ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಅಣ್ಣ. ನಿಗೂ ಗೊತ್ತುಂಟು ಮಾರೈತಿ, ನೀನು ಇಂಥದ್ದೇ ಒಂದು ಕೆಲಸ ಮಾಡ್ತೀಯ ಅಂತ, ಭಯಂಕರ ಕೆಲಸ. ಎಂತ ಮಾಡೋದೀಗ? ಸುಮ್ಮನೆ ಇಲ್ಲಿ ಮಾತನಾಡಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಅಮ್ಮ, ಅದು ಎಲ್ಲಿ ಹರಿಯುತ್ತೆ ನೀರು ನಮ್ಗೇನ್ ಗೊತ್ತುಂಟಾ? ಎಲ್ಲಿ ಹೋಗೋದೀಗ? ಬದುಕಿತಾನೋ ಸತ್ತಿತಾನೋ? ಇವಳಿದ್ದಾಳಲ್ಲ ಇವಳು, ಭಯಂಕರ ಅಹಂಕಾರ ಇವಳಿಗೆ. ಏತಕ್ಕೆ ಕರ್ಕೊಂಡೋದವನ? ಅಣ್ಣ, ಸುಮ್ಮನೆ ನೋಡ್ಲಿಕ್ಕಂತ ಕರೆದುಕೊಂಡು ಹೋದನ ಮರಯ್ಯ. ನಂದೇನು ತಪ್ಪಿಲ್ಲ ಮರಯ್ಯ. ಬಾ ಮರಯ್ಯ, ಭಯಂಕರ ಭಯವಾಗುತ್ತಿದೆ ನನ್ಗೆ. ಬಾಬಾ ಚಿಕ್ಕ ಮರಯ್ಯ. ನಡಿ, ಎಂತ ಕೆಲಸ ಮಾಡ್ದೆ ಮಾರೈತಿ? ಅಮ್ಮ, ನನ್ನದೇನು ತಪ್ಪಿಲ್ಲವೇ? ಮುಂದೆ ಹೋಗಬೇಡ ಮರಯ್ಯ ಅಂದ್ರು ಹೊರಟೆ ಹೋದ ಚಿಕ್ಕ. ನಾನೆಂತ ಮಾಡ್ಲಿನಿ ಅಮ್ಮ? ವಾಯ್, ನಿಮ್ಮಿಬ್ಬರು ಸುಮ್ಮನೆ ಇರಲಿಕ್ಕೆ ಏನ್ ಕೊಡ್ಬೇಕು? ಎಂತದ್ದು ಇಲ್ಲೇ ಅಳೋದು ಚಿರೋದು? ಸುಮ್ಮನೆ ರೀ. ವಾಯ್ ಸುರೇಶಣ್ಣ, ಕಾಣಿಸಿದಿನ ಮರಯ್ಯ? ವೈಲಚ್ಚಿ, ಅಲ್ಲಿ ಬರುತ್ತಿರೋದು ಅವ್ನು ಚಿಕ್ಕ ಅಲ್ವಾ? ಹೌದು ಹೌದು ರವಣ, ಅವ ಅವ ಚಿಕ್ಕ ಚಿಕ್ಕ. ಅಯ್ಯೋ ದೇವರೇ, ಬದುಕಿದ್ದಾನಲ್ಲೇನೋ ರವಣ? ಹೌದು ಸುರೇಶಣ್ಣ, ಜೀವಕ್ಕೆ ಏನು ತೊಂದರೆ ಇಲ್ಲ, ಬದುಕಿದ್ದಾನೆ. ವೈ ಚಿಕ್ಕ ಚಿಕ್ಕ. ಯಪ್ಪ, ಎಂತ ಭಯಂಕರ ಕೆಲಸ ಮಾಡ್ತಾಳೆ ನಮ್ಮ ಲಚ್ಚಿ. ಓಯ್, ತೆಗೆದುಕೊಳ್ರಿ, ಮನೆಗೆ ಹೊರಡುವ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಕಡೆಯಿಂದ ನನಗೊಂದು ಸಹಾಯ ಆಗಬೇಕು. ಚಿಕ್ಕವನ್ನ ಅವ್ರೂರಿಗೆ ಯಾವ ಥರ ಕರ್ಕೊಂಡು ಹೋಗ್ಬೇಕು ಅಂತ ನೀವೇ ಐಡಿಯಾ ಕೊಡಿ. ನಿಮ್ಮ ಐಡಿಯಾ ನನಗೆ ಇಷ್ಟ ಆದರೆ ಖಂಡಿತ ಅದೇ ಥರ ಮಾಡ್ತೀನಿ, ಓಕೆನಾ? ನೀವೇ ಐಡಿಯಾ ಕೊಡಬೇಕು. ಚಿಕ್ಕವನು ಅವ್ರೂರಿಗೆ ಹೋಗ್ಬೇಕಾದ್ರೆ ಯಾವ ಥರ, ಒಂದು ವಿಷಯ, ಚಿಕ್ಕೊಂದು ಫೋಟೋನೂ ಇಲ್ಲ, ನಾವು ಸ್ಟೋರಿಯಲ್ಲೇ ಮೊಬೈಲ್ ಬಳಕೆನೂ ಇಲ್ಲ, ಇದೆರಡೂ ಇಲ್ಲ, ಮತ್ತು ಫೋನ್ ಮಾಡಿ ಅದೆಲ್ಲ ಇಲ್ಲ, ಮತ್ತು ಫೋಟೋ ಎಲ್ಲ ಪೇಪರ್ಗೆ ಹಾಕ್ಸಿದ್ರೆ ಚಿಕ್ಕೊಂದೆಲ್ಲ ಫೋಟೋ ಇಲ್ಲ, ಮೊಬೈಲ್ ಇಲ್ಲ, ಹಾಗೆ ಹೋಗ್ಬೇಕು ಅವನು. ಆ ಥರ ಐಡಿಯಾ ಕೊಡಿ, ಓಕೆನಾ? ಫಸ್ಟ್ ಚಿಕ್ಕವನ್ ಕರ್ಕೊಂಬನ್ನಿ, ಚಿಕ್ಕವ್ರು ಕರ್ಕೊಂಬನ್ನಿ ಅಂತ ನಿಮಗೆ ಜವಾಬ್ದಾರಿ ಬಿಟ್ಟಿದೆ. ನೀವು ಯಾವ ಥರ ಐಡಿಯಾ ಕೊಡ್ತೀರಾ ನನಗೆ, ಆ ಥರನೇ ಕರ್ಕೊಂಬರ್ತೀನಿ. ಮೊಬೈಲ್ ಇಲ್ಲ, ಫೋಟೋ ಇಲ್ಲ, ನೆನಪಿರ್ಲಿ. ಇವಳಿಗೆ ದೊಣ್ಣೆ ತೆಗೆದುಕೊಂಡು ಬಡಿಬೇಕೆ ಅಮ್ಮ, ಭಯಂಕರ ಅಹಂಕಾರ ಇವಳಿಗೆ, ಬಡಿಬೇಕು ಇವಳಿಗೆ. ಅಣ್ಣ, ಎಂತ ಮಾಡಿ ನಾನು? ಮುಚ್ಚು ಬಾಯಿ, ಸಾಕು. ಏನಾದ್ರೂ ಆಗಿದ್ರೆ ಚಿಕ್ಕಗೆ ಪಾಪ? ಮತ್ತೆ ನಾನು ದೂರದ ಬೆಂಗಳೂರಿಗೆ ಹೋಗುವ ಕರೆದುಕೊಂಡು ಹೋಗಿ ಅವ್ರ ಊರಲ್ಲಿ ಬಿಟ್ಟು ಬರುವೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಮರೈತಿ ನಾನು. ಎಂತ ಮಾಡ್ಬಿಟ್ಟೆ ನೀನು? ಅಣ್ಣ, ಚಿಕ್ಕ ಇಲ್ಲ ಇರ್ಲಿ ಬಿಡು, ಅವ ಊರಿಗೆ ಹೋಗೋದು ಬೇಡ. ಇಲ್ಲ ಇರ್ಲಿ ಅವ. ಎಂತ ಹೇಳ್ತೀಯ ಮರೈತಿ? ಅವನಿಗೆ ಹೆಂಡತಿ ಇದ್ದಾಳೆ, ಮಗು ಇದೆ. ಹಾಗೆಲ್ಲ ಮಾಡಬಾರ್ದು ಪಾಪ. ಅವ್ರ ಹೆಂಡತಿ ಮಗು ಎಷ್ಟು ಅಳ್ತಿರ್ತಾರೋ ಏನೋ, ಹಾಗೆಲ್ಲ ಹೇಳ್ಬಾರ್ದು. ಎಂತ ಮಾತಾಡ್ತೀಯ ಮರೈತಿ ನೀನು? ಚಿಕ್ಕ ಎದ್ದೇಳು ಮರಯ್ಯ, ಇವರೆಲ್ಲ ನನಗೆ ಭಯಂಕರ ಬೈತಿದ್ದಾರೆ. ಎದ್ದೇಳು ಮರಯ್ಯ, ನಿನ್ಗೆ ಏನಾಯ್ತು ಮರಯ್ಯ? ಚಿಕ್ಕ, ಮಾಡುವ ಕೆಲ್ಸಕ್ಕೆ ಕೊಂದೇ ಬಿಡಬೇಕು ನಿನ್ನ. ಚಿಕ್ಕ, ಎದ್ದೇಳು ಮರಯ್ಯ, ನೀನು ಕಣ್ಣು ಬಿಡು ಮರಯ್ಯ, ಇವರೆಲ್ಲ ನಂಗೆ ಬೈತಿದ್ದಾರೆ ಮರಯ್ಯ. ಚಿಕ್ಕ, ಓ ಸುರೇಶಣ್ಣ, ಕಣ್ಣು ಬಿಟ್ಟ ಮರಯ್ಯ. ಓಯ್ ಚಿಕ್ಕ, ಎಂತ ಆಯ್ತು ಮರಯ್ಯ ನಿಂಗೆ? ತಲೆಗೆ ಏನಾರ ಪೆಟ್ಟಾಯ್ತಾ? ಇಲ್ಲ ಏನೂ ಆಗಿಲ್ಲ. ಎದ್ದೇಳು ಚಿಕ್ಕ, ಎಂತ ಮಾಡ್ದೆ ನೀನು? ಎದ್ದೇಳು. ಲಚ್ಚಿ? ನಾನೇ ಮರಯ್ಯ, ಲಚ್ಚಿ. ಎಂತ ಭಯಂಕರ ಕೆಲಸ ಮಾಡ್ದೆ ಮರಯ್ಯ. ನಾನು ಅಲ್ಲಿ ಹೋಗಬೇಡ ಅಂತ ಹೇಳಿದ್ನಲ್ಲ, ಕುಡಿಯಲಿಕ್ಕೆ ಉಪಯೋಗ ಇಲ್ಲ ಮರಯ್ಯ ನೀರು. ಎದ್ದೇಳು ಮರಯ್ಯ, ನೀನು ಹೀಗೆಲ್ಲ ಮಾಡಬೇಡ. ನನ್ನ ದೂರದ ಬೆಂಗಳೂರಿಗೆ ಹೊರಟಿದ್ದಾನಂತೆ, ಅವನ ಜೊತೆ ಹೊರಡು ನೀನು, ಇಲ್ಲಿರುವುದು ಬೇಡ. ದೂರದ ಬೆಂಗಳೂರಾ? ಹಂಗಂದ್ರೇನು? ಲಚ್ಚಿ? ಸುರೇಶಣ್ಣ, ಅವ ಹಿಂದಿಂದ ಏನಾದ್ರು ಮಾಡ್ತಾ? ಓಯ್ ಚಿಕ್ಕ, ನಿಮ್ಮ ಊರು, ನಿನ್ನ ಹೆಂಡತಿ ಮಗುವ ಆ ಊರು, ನಿನ್ನ ಅಪ್ಪ ಅಮ್ಮ ಹೆಂಡತಿ ಮಗುವ ಆ ಊರು, ಕರೆದುಕೊಂಡು ಹೋಗುವೆ. ಎದ್ದೇಳು ಮರಯ್ಯ. ಹೆಂಡತಿ ಮಗುನಾ? ಹೆಂಡತಿನೂ ಇಲ್ಲ, ಮಗುನೂ ಇಲ್ಲ, ಇನ್ನ ಮಧ್ಯಾಹ್ನ ಆಗಿಲ್ಲ ನಂಕ. ಹಳೆದು ನೆನಪು ಕಳೆದುಕೊಂಡಿದ್ದಾನೆ ಮರಯ್ಯ ಸುರೇಶಣ್ಣ. ಎಂತ ಕೆಲಸ ಮಾಡಿದೆ ಲಚ್ಚಿ ನೀನು? ಇರ್ಲಿ ಬಿಡು, ನನ್ನ ಜೊತೆನ. ಚಿಕ್ಕ ನೀನು ನನ್ನ ಜೊತೆ ಇರ್ತೀಯ ಅಲ್ವಾ? ಹ್ಞೂ ಲಚ್ಚಿ, ನಾನು ನಿನ್ನ ಜೊತೆಗೆ ಇರೋದು, ಎಲ್ಲೂ ಆಗಲ್ಲ, ನಾನು ಇಲ್ಲೇ ಇರ್ತೀನಿ. ಬಾ, ಮತ್ತೆ ಕಡಲ ತೀರಕ್ಕೆ ಹೋಗಿ ದೋಣಿ ತೆಗೆದುಕೊಂಡು ಮೀನು ಹಿಡಿವಾ? ನಾನು ನೀನು ಮೀನು ಹಿಡಿದು ಮಾರಿ ದುಡ್ಡು ಸಂಪಾದನೆ ಮಾಡುವ. ಸುಮ್ಮನಿರು ಲಚ್ಚಿ, ಎಂತ ಮಾತಾಡ್ತೀಯ? ಅವನಿಗೆ ಹೆಂಡತಿ ಮಗು ಇದೆ, ಅವನು ಊರಿಗೆ ಹೋಗಲಿ. ಸುರೇಶ, ನೀನು ಬೆಂಗಳೂರಿಗೆ ಹೊರಟಿರುವೇನು? ಇಲ್ಲ ಅಮ್ಮ, ಚಿಕ್ಕನ ಬಿಡಲಿಕ್ಕೆಂದು ನಾನು ಹೊರಡೋಣ ಅಂತ ಅಂದುಕೊಂಡೆ. ಅವ ಏನು ಹಳೆದು ನೆನಪೆಲ್ಲ ಕಳೆದುಕೊಂಡಿದ್ದಾನಲ್ಲಿ ಅಮ್ಮ. ಬಿಡು ಮರಯ್ಯ, ಚಿಕ್ಕನ ವಿಷಯ ನಾನು ನೋಡಿಕೊಳ್ಳುವೆ.
ಚಿಕ್ಕ ಬಾ ದೋಣಿ ತೆಗೆದುಕೋ. ನಾವು ಮೀನು ಹಿಡಿದು ಮೀನು ಮಾರೋಣ ಮಾರ್ಕೆಟಲ್ಲಿ, ದುಡ್ಡು ಸಂಪಾದನೆ ಮಾಡೋಣ. ಏನಂತೀಯಾ? ಓ ನಡಿ ನಡಿ ಹೋಗೋಣ ನಡಿ, ನಂಗೇನೂ ಆಗಿಲ್ಲ. ಎಂತ ಕೆಲಸ ಮಾಡ್ದೆ ಮಾರಾಯ್ತಿ ನೀನು? ಮಂಡೆ ಬಿಸಿ ಮಾಡ್ದಲ್ಲ ಪಾಪ, ಯಾರೋ ಏನೋ ಇವ. ಬಿಡು ಸುರೇಶಣ್ಣ, ನೀನು ದೊಡ್ಡ ಅಣ್ಣ ಚಿಕ್ಕ ಚಿಕ್ಕ ಅಣ್ಣ. ನನಗೆ ಇನ್ನು ಮುಂದೆ 2 ಅಣ್ಣ ಇರ್ತಾರೆ. ಎಂತ ಹೇಳ್ತೀಯ ಚಿಕ್ಕ ಅಣ್ಣ? ಹ್ಞೂ ನನ್ನ ತಂಗಿ ನೀನು. ಅದೇ ಅದೇ ನಿನ್ನ ತಂಗಿ ನಾನು. ಏಯ್ ಲಚ್ಚಿ, ಬೇಕಂತಲೇ ಈಗ ಮಾಡ್ದ ಹೇಗೆ? ಇಲ್ಲ ಮರಯ್ಯ, ಅಷ್ಟು ಕೆಟ್ಟವಳಲ್ಲ ನಾನು. ಪಾಪ ಚಿಕ್ಕ ನೋಡಲಿಕ್ಕೆ ಅಂತ ಕರೆದುಕೊಂಡು ಹೋದೆ. ಅವನು ನೀರು ಕುಡಿಯಲಿಕ್ಕೆ ಮುಂದೆ ಬಾಗಿದ, ಆಗ ಬಿದ್ದೋಗಿದ್ದು ಮಾರಯ್ಯ. ನಾನು ಬೇಕಂತಲೇ ಮಾಡಿಲ್ಲ. ಎಂತ ಭಯಂಕರ ಮಾತು ಹೇಳ್ತೀಯ ಮರಯ್ಯ ನೀನು. ಹಾಗೆಲ್ಲ ಮಾತಾಡ್ಬೇಡ, ನಾನು ಅಷ್ಟು ಕೆಟ್ಟವಳಲ್ಲ ಮರಯ್ಯ. ಹೋಗ್ಲಿ ಬಿಡು ಸುರೇಶಣ್ಣ, ಇಂದಿನ ನೆನಪು ಬರೋವರೆಗೂ ಇಲ್ಲೇ ಇರ್ಲಿ. ಮತ್ತೆ ಎಲ್ಲೆಲ್ಲ ಕರೆದುಕೊಂಡು ಹೋಗಿ ಬಿಡೋದಕ್ಕೆ, ಅವರು ಬೇರೆ ಕಡೆ ಹೋಗೋದಕ್ಕೆ ಮತ್ತೆ ಅವರಿಗೆ ತೊಂದರೆ ಆಗುತ್ತೆ. ಇಲ್ಲೇ ಇರ್ಲಿ ಬಿಡು ಸುರೇಶಣ್ಣ. ಸರಿ ಬಿಡು ರೇವಣ್ಣ, ಇನ್ನೆಂತ ಮಾಡೋಕ್ಕಾಗುತ್ತೆ? ಇಲ್ಲೇ ಕೆಲಸ ಮಾಡ್ಕೊಂಡು ಇರ್ಲಿ. ನನಗೂ ಲಾರಿಯಲ್ಲಿ ಏನು ವ್ಯಾಪಾರ ಇಲ್ಲ ಮರಯ್ಯ. ಹಾಗಾಗಿ ಎಲ್ಲ ಸೇರಿ ಮೀನು ಹಿಡಿದು ಮಾರ್ಕೆಟ್ಗೆ ಹಾಕೋಣ, ಅದರಲ್ಲಾದ್ರೂ ದುಡ್ಡು ಬರುತ್ತೆ. ಆಯ್ತು ಸುರೇಶಣ್ಣ, ಲಾರಿನ ಯಾರಿಗಾದ್ರೂ ಮಾರೋಗಿದ್ರೆ ಮಾರಿಬಿಡಿ. ಎಂತ ಹೇಳ್ತೀಯ ಮರಯ್ಯ, ಲಾರಿ ಮಾರೋದುಂಟೆ, ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ನನಗೆ ಎಂತ ಭಯಂಕರ ಕಷ್ಟಪಟ್ಟಿದ್ದೀನಿ. ಲಚ್ಚಿ ನಡಿ, ಊಟ ಮಾಡು, ಹೊಡುವ ಕಡಲ್ ತಿರ್ಕೆ. ಸರಿ ಸುರೇಶಣ್ಣ. ರಾಮು, ಯಾರಪ್ಪ ನಿನ್ ಕರ್ಕೊಂಬಂದಿದ್ವ? ಹಾಂ ಅಯ್ಯೋ, ಯಾಕಪ್ಪ ಬರಕ್ ಹೋಗಿದ್ ನೀನು ಒಬ್ಬನೇ? ಹಾಂ ಅಲ್ಲಮ್ಮ, ನೀನು ಹಿಂಗೆ ಒಬ್ಬನೇ ಬಂದ್ಬಿಟ್ರೆ ಏನಮ್ಮ? ಹಾಂ ಅಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟಪ್ಪ. ಅಲ್ಲೆಲ್ಲ ಕಾಡಂತಿಗ್ಲು, ಆಮೇಲೆ ಕರಡಿಗ್ಲು ಎಲ್ಲ ಏನೇನು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡೋದು? ಹಾಂ ಎಷ್ಟು ದೂರದಿಂದ ಬಂದಿದ್ಯೋ ಏನೋ ನೀನು ಹಿಂಗಾಡ್ತಾ ಇದೆಯಾ? ರಾಮು, ಏನು ರಾಮು, ಯಾಕೋ ಹಿಂಗಾಡ್ತಾ ಇದೆಯಾ ನೀನು? ಹೇಳ್ಬಾರ್ದು, ಸುಮ್ಮನೆ ಹೇಳ್ಬಿಟ್ಟು ಬಂದ ಅಮ್ಮನಿಗೆಲ್ಲನು, ಅಮ್ಮನಿಗೆ ಅಜ್ಜಿಗೆಲ್ಲ. ಅಕ್ಕ, ಇದೇನು ಎಲ್ಲ ರಾಮನ್ ಮಾತಾಡ್ತಂಗದೆ? ರಾಮು ರಾಮು ಬಂದ್ಬಿಟ್ಟಪ್ಪ, ಬಂದ್ಬಿಟ್ಟ. ಅಯ್ಯೋ, ನಂಗೆ ಕಂದ್ರೆ ನಿನ್ ಮನೆಗೆ ಇಲ್ದಿದ್ದಕ್ಕೆ ನಂಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತಪ್ಪ. ಬಂದ್ಬಿಟ್ಟೇನು? ನಿಮ್ ತಾತ ಮಕ್ಕನೇ ನೋಡಕ್ಕಾಗ್ತಾ ಇರಲಿಲ್ಲ, ಬಂದ್ಬಿಟ್ಟ. ಹೋಗ್ಲಿ ಬಿಡಪ್ಪ. ಯಾರಪ್ಪ ಕರ್ಕೊಂಬಂದಿರೋದು? ಅವನೇ ಬಂದಿದ್ದಂಗ ಅವನೇ. ಇನ್ನು ಅವ್ರು ಯಾರನ್ನ ಒಬ್ರು ಬರೋವರೆಗೂ ಏನು ತಿಳಿಯಲ್ಲ. ನೋಡ್ದ ಎಂತ ಕೆಲಸ ಮಾಡೋಣ ಅಂಬುಜಿ? ಅಲ್ಲ, ಅಲ್ಲಿ ದಾರಿಗೆ ಬರೋಗಿ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಹಾಂ ಎಲ್ಲ ಹೋಗೋಗಿ ನಡ್ಕೊಂಡು ಹೋಗೋವಾಗ ದಾರಿ ನೋಡ್ಕೊಂಬಿಟ್ಟವನೇ. ಏನೇ ಅವನಿಗೆ ಇಷ್ಟು ಬುದ್ಧಿ? ಹಾಂ ಅಮ್ಮ, ಚರ್ಚ್ ಬತ್ತಿಕ ಪಿಳ್ಳಿ ಪಪ್ಪ ಆಗೈತೆ, ನೋಡ್ದ ನೀನು? ಬಾ ನೋಡಿಸ್ತೀನಿ ಬಾ. ಹೇಳಿದ್ರು ಅವರು, ರಾಮು ಎಲ್ಲಿ ಅಂತ. ಅವನು ಊರ್ಗೆ ಹೋಗೋನೆ, ಬರ್ತಾನೆ ಅಂತ ಹೇಳಿದೀನಿ. ಬಾ ತೋರಿಸ್ತೀನಿ ಬಾ, ಪಿಳ್ಳಿ ಪಪ್ಪನ ತೋರಿಸ್ತೀನಿ ಬಾ. ಹೋಗ್ಬೇಡಮ್ಮ, ಹೋಗ್ಬೇಡ, ನೀನೆಲ್ಲೂ ಹೋಗ್ಬೇಡಪ್ಪ. ಏನೇನೋ ಆಗೋತಾಯ್ತು ನಮ್ಮ ಜೀವನದಾಗೆ. ಚಿಕ್ಕನ್ ಬೇರೆ ಇಲ್ಲ. ಯಾವಾಗ ಬರ್ತಾನಮ್ಮ? ಯಾವಾಗ ಬರ್ತಾನೆ? ಸಿಂಚನ ಕರ್ಕೊಂಬರ್ತಾಳ? ಏನಪ್ಪ, ನಿನ್ ಮಾತ್ ಮೇಲೆ ನಾನು ಬದುಕ್ತಾ ಇದ್ದೀನಪ್ಪ. ನನ್ನ ಸಾಯಸಲ್ಲಿ ನನ್ನ ಮಗನ ಮಗ ನೋಡ್ಬೇಕು ಅಂತ ಆಸೆ. ಏನ್ ಹೇಳ್ಬಾರ್ದು ಏನೋ, ಹೋಗಪ್ಪ. ಬಾಪ, ಪಾಪ ನೋಡಿ ಬಾ, 2 ಪಾಪನು ಬಾ ನೋಡಿಯ ಬಾ. ನಿಮ್ಮ ಅತ್ತೆ ಪಾಪನ ಬಾ ನೋಡಿಯ ಬಾ.